ನಾಗರ ಪಂಚಮಿ ಹಬ್ಬದ ಸಂಭ್ರಮದಲ್ಲಿ ಇಡೀ ನಾಡೆ ಸಂಭ್ರಮಿಸಲಾಗುತ್ತದೆ. ಇಲ್ಲೊಂದು ಬಡ ಕುಟುಂಬದಲ್ಲಿ ಮಾತ್ರ ಮರಣದೋಲು ಮೊಳಗಿದೆ. ಹಬ್ಬದ ದಿನವೇ ಹೊಲದಲ್ಲಿ ಕಸ ತೆಗೆಯುತ್ತಿದ್ದ ಮಹಿಳೆಗೆ ವಿಷಕಾರಿ ಹಾವು ಕಚ್ಚಿ ಸಾವನ್ನಪ್ಪಿರುವ ದಾರುಣ ಘಟನೆ ರಾಯಬಾಗ ಪಟ್ಟಣದಲ್ಲಿ ನಡೆದಿದೆ. ನಾಗರ ಪಂಚಮಿ ಹಬ್ಬದಂದು ಎಲ್ಲೆಡೆ ಮಣ್ಣಿನ ನಾಗರ ಹಾವಿಗೆ ಪೂಜೆ ಸಲ್ಲಿಸಿ ಹಾಲೆರೆದು ಸಂಭ್ರಮಿಸಲಾಗುತ್ತದೆ. ಆದರೆ ರಾಯಬಾಗ್ ಪಟ್ಟಣದ ಡಾಕ್ಟರ್ PR ಅಂಬೇಡ್ಕರ್ ನಗರದ ನಿವಾಸಿ ಸತ್ಯವ್ವ ಶಿವಾನಂದ್ ಸಿಂಗ್ಗೆ ದುರ್ದೈವ ಮಹಿಳೆ ಕುಟುಂಬಕ್ಕೆ ಮಾತ್ರ ಈ ಬಾರಿ ನಾಗರ ಪಂಚಮಿ ಕಣ್ಣೀರಿನ ದಿನವಾಗಿ ಬದಲಾಗಿದೆ. ದಿನನಿತ್ಯದಂತೆ ಸತ್ಯವ್ವ ಅವರು ಹೊಲಕ್ಕೆ ಕಸ ತೆಗೆಯಲು ಕೆಲಸಕ್ಕೆ ತೆರಳಿದ್ರು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ಹೊಲದಲ್ಲಿ ಕಸ ತೆಗೆಯುತ್ತಿದ್ದ ವೇಳೆ ಅಲ್ಲೇ ಅಡಗಿದ್ದ ಅತ್ಯಂತ ವಿಷಕಾರಿಯಾದ ಕೊಳಕು ಮಂಡಲ ಹಾವು ಸತ್ಯವ್ವ ಅವರಿಗೆ ಕಚ್ಚಿದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆ ಸಾವನ್ನಪ್ಪಿದ್ದಾರೆ. ದುಡಿದು ತಿನ್ನಿಸುತ್ತಿದ್ದ ತಾಯಿ ಆಗಲಿದ್ದನ್ನ ಕಂಡು ಮಕ್ಕಳು ಹಾಗೂ ಕುಟುಂಬಸ್ಥರು ಆಕ್ರಂದ ಮುಗಿಲು ಮುಟ್ಟಿದೆ. ಹಬ್ಬದ ದಿನದಂದೇ ಸಂಭವಿಸಿದ ಈ ಅನಾಹುತದಿಂದ ಇಡೀ ಅಂಬೇಡ್ಕರ್ ನಗರದಲ್ಲಿ ಶೋಕ ಮೂಡಿದೆ. ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿದೆ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಕೆಲ್ಸಕ್ಕೆ ಹೋಗೋದು ಡೈಲಿ ಮನ್ಯಾಗ ನಮ್ಮಮ್ಮ ನಮ್ಮ ಪಪ್ಪ ನಮ್ಮ ಹೊಲ ಮಂದಿ ಇರೋದು ರೀ. ಅಂದ್ರೆ ನಾವು ಡೈಲಿ ಇವತ್ತು ದುಡಿದು ಇವತ್ತು ತಿನ್ನೋರು. ರೈತರಲ್ಲಿ ಕೆಲ್ಸಕ್ಕೆ ಹೋಗಿ ನಮ್ಮ ಮಮ್ಮಿ ರೀ. ಅಂತ ರೈತ ಕೆಲಸ ಮಾಡ್ಕೊಂಡು ಕಸ ಕಿತ್ತಬೇಕಾದ್ರೆ ಅದು ಹೊಲ ಕಡಿತೀರಿ. ಕಡಿದ ರೋಡಿಂದ ಹೊಲ ನಿಮ್ದು ಹೊಲಾರು ಅಥವಾ ಎಲ್ಲ ಬೇರೆ ಕಡೆ ಕೆಲಸ ಹೋಗ್ತೀರಿ? ನಮ್ದು ಹೊಲ ಇಲ್ರಿ. ಇವತ್ತು ದುಡ್ಡು ಇವತ್ತು ನಾವು ರೈತರಲ್ಲಿ ಹೋಗಿದ್ವಿ. ರೈತರಲ್ಲಿ ಡೈಲಿ ಹೋಗ್ತೀರೇನ್ರಿ? ಹಾಂ, ಡೈಲಿ ಹೋಗ್ತೀವಿ. ಡೈಲಿ ಹೋಗ್ತಿದ್ವಿ ರೀ. ಅಂತ ಹೊಲದಾಗ ಕಡಿದ್ರಿ. ಅಲ್ಲಿ ರೋಡ್ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ ರೀ. ತಾಬರ ರೈತದ ಮೊದಲು ಹಾಸ್ಪಿಟಲ್ ತಂದ್ರಿ. ಅಲ್ಲಿ ಇಲ್ಲ, ಹೊಲ ಎಷ್ಟು ಕಿಲೋಮೀಟರ್ ದೂರ ಇರ್ತದೆ? ಇಲ್ಲಿಂದ 4 ಕಿಲೋಮೀಟರ್ ಇತ್ತು. 4 ಕಿಲೋಮೀಟರ್ ದೂರ ಇತ್ತೇನ್ರಿ? ಹಾಂ, ಅಲ್ಲಿಂದ ಇಲ್ಲಿ ಮೊದಲು ಹಾಸ್ಪಿಟಲ್ ತಂದ್ರಿ? ಮೊದಲು ಹಾಸ್ಪಿಟಲ್ಗೆ ತಂದ್ವಿ ರೀ. ಮೊದಲು ಹಾಸ್ಪಿಟಲ್ ಅಲ್ಲಿಂದ ತಂದ್ರಿ. ರೈತರು ಫೋನ್ ಹಚ್ಚಿರಿ, ಹಿಂಗೆ ಆಗೈತಿ, ನಿಮ್ಮ ಮಮ್ಮಿಗೆ ಆಗೈತಿ, ಬರ್ತೀನಿ. ಅಲ್ಲಿಂದ ಬಂದು ರೀ. ಒಂದು 4 ಸುಂಜಿ ಮಾರಿ ಡಾಕ್ಟ್ರು ಏನಂದ್ರೆ ನಮ್ಗೆ ಇಲ್ಲ ಪೇಷಂಟ್ ಸೀರಿಯಸ್ ಐತಿ, ಮುಂದೆ ಹೋಗ್ಬೇಕಿರತ್ತೆ ಅಂದ್ರೆ. ಎಲ್ಲಿ ಬರೋದು ಕೊಟ್ರಿ? ಮುಂದೆ ತೇರ್ಗಾಕ್ ಬರೋದು ಕೊಟ್ರಿ. ಮುಂದೆ ತೇರ್ಗಾಕೋದ್ರಿ 2 ಕಿಲೋಮೀಟ್ರ್ ಹೋಗಿದ್ರೆ ಅಥವಾ ಡೆತ್ ಆಯ್ತು ರೀ. ಡೆತ್ ಆದ್ರೆ ಮತ್ತು ನಮ್ಗೆ ಏನು ಸಮಸ್ಯೆ ಇಲ್ಲ. ಅಲ್ಲಿಂದ ಬಂದು ರೀ. ಅಂತೀಗ ಈ ಹಾವು ಕಡ್ದ ಡೆತ್ ಆಗ್ಬೇಕ್ರಿ. ಸಂಬಂಧಪಟ್ಟ ಈ ಹಾವು ಕಡದ ವಿಷಯಕ್ಕೆ ರೀ ಸಂಬಂಧಪಟ್ಟ ಅಧಿಕಾರಿಗಳಾದಂಥ ಫಾರೆಸ್ಟ್ ಆಗಲಿ ಅಥವಾ ತಹಶೀಲ್ದಾರ್ ಆಗಲಿ ಕೃಷಿ ಇಲಾಖೆ ಅಲ್ಲಿ ಏನು ತಿಳಿಸಿರಿ ನೀವು? ಅದೇನು ನಮ್ಗೆ ಮಾಹಿತಿ ಇಲ್ದ್ರಿ. ಇವತ್ತು ದುಡ್ಡು ಇವತ್ತು ನಮ್ಗೆ ಓದು ಬರೋ ನಮ್ಗೆ ಗೊತ್ತಿಲ್ರಿ. ನಮ್ಗೆ ಅದೇನು ಗೊತ್ತಿಲ್ರಿ. ಅದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ಅದು ಏನು ಮಾಡಿರಿ? ಇಲ್ರಿ. ಡ್ಯಾಡ್ ಮನೆಗೆ ತಂದ್ರೆ ನಮ್ಗೇನು ಮಾಹಿತಿನೇ ಇಲ್ರಿ. ಅದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿನೇ ಇಲ್ರಿ? ಇಲ್ರಿ. ಬಂದ್ರಿ ಮನ್ಯಾಗ ತಂದು ಇವತ್ತು ಕಿಚ್ಚ ಮಾಡಿಬಿಟ್ರು. ನೀವು ಅವ್ರಿಗೇನು ಮಗ ಆಗ್ಬೇಕಲ್ಲ? ಮಗ ಆಗ್ಬೇಕು. ನಿಮ್ಮ ಹೆಸರು ರೀ? ದೃಷ್ಟಿ ಸಿಂಗೇರಿ. ನಿಮ್ಮ ಅದರ ಹೆಸರು ತಿರ್ಕೊಂಡು ಹೊಡ್ಸ್ರೇನ್ರಿ? ಸತ್ಯವ್ವ ಸಿಂಗೇರಿ. ಸತ್ಯವ್ವ ಸಿಂಗೇರಿ. ಯಾವಾಗ ನಿನ್ನಾಗಿತ್ತು ಘಟನೆ? ಹಾಂ, ನಿನ್ನೆ ಆಗಿತ್ತು. ಕಡೆ ಕೂತಾಗ ಈಚೆ ಕಡೆ ಕೂತೇನ್ರಿ. ಅಡ್ಡು ಮುಂದೆ ಕೂಡ ಕಸ ತೆಗಿತೇವ್ರಿ. ಮತ್ತು ಅದು ಒಟ್ಟು ಏನೋ 10 ನಿಮಿಷ 10 ನಿಮಿಷ ಕಡಿಮೆ ಐತಿ. ಊಟ ಮಾಡಿ ನೋಡೋಣ ಇನ್ನೊಂದು ಇಟ್ಟು ತೆಗಿನೋ ತಂದಳು. ಮಾತಾಡ್ಕೊತ ಕೂತಿದ್ದೀವಿ. ಎದ್ದು ಹೋಗಿ ಕಸ ತೆಗಿತೇವು. ಒಟ್ಟು ಹಿಂಗೆ ಕೈ ಹಿಡಿಯೋದಕ್ಕಂದ್ರೆ ಎದ್ದು ಕಚ್ಚನ ಕೈ ಕಡ್ದ ಬಿಟ್ಟಿತ್ತು. ಎಷ್ಟು ಗಂಟೆ ಸುಮಾರಿಗೆ ಅದು? 1 ಗಂಟೆಗೆ ರೀ. ಒಂದೊಂದು ನೀವು ದಿನಾಲು ಕೆಲಸಕ್ಕೆ ಹೋಗ್ತೀರೇನ್ರಿ ಅಲ್ಲಿ? ದಿನ ಹೋಗತ್ತೇವ್ರಿ. ದಿನ ಎಲ್ಲಿ ಯಾವ ಹೊಲ ಇರ್ತೈತೆ ಅಲ್ಲಿ ಹೋಗಾಕ ಬೇಕ್ರಲ್ಲ. ಯಾವ ದುಡ್ತಿನೋ ಮಂದಿ ನಾವು ದಿನ ಹೋಗಿದ್ದೇವ್ರಿ. ದಿನ ಹೋಗಂಗೆ ಆದೇವ್ರಿ. ಹಿಂಗೆ ಆಗೈತೆ ನಮ್ಗೆ ಇದನ್ನಾಗೈತಿ. ನಿನ್ನಿಂದ ನಾವು ಎದ್ದಿಲ್ರಿ. ಎಷ್ಟು ದೂರ ಇತ್ತೇನ್ರಿ ಹೊಲ? ಹಾಂ, ನೀವು ಹೊಲಕ್ಕೆ ಕೆಲಸ ಹೋಗ್ತೀರಲ್ಲ, ಹೊಲ ದೂರ ಐತೇನ್ರಿ? ದೂರ ಇತ್ತು. ಒಂದು 4 ಕಿಲೋಮೀಟ್ರ್ ಇತ್ತು ರೀ. 4 ಕಿಲೋಮೀಟ್ರ್ ಐತೇನ್ರಿ? ಹಂಗೆ ಕಡ್ದ ತಕ್ಷಣ ತೊಗೊಂಬಂದ್ರೇನ್ರಿ ಕಡೆ? ಹಾಂ, ತೊಗೊಂಬಂದಿವ್ರಿ. ಬಂದಿವ್ರಿ. ಗಾಡಿ ಮೇಲೆ ಕುಣಿಸಿ ಒಟ್ಟು ಕೈಗಟ್ಟ ಅರಿವಿ ಕಟ್ಟಿವಿ ನೀರು ಗಾಡಿ ಮೇಲೆ ಕುಣಿಸಿ ದವಾಖಾನಿಗೆ ತೊಗೊಂಬಂದಿವ್ರಿ. ದವಾಖಾನಿಗೆ ತಂದೆವು. ಮುಂದೆ ಒಯ್ರಂದ್ರು ಇದಕ್ಕೆ ತೇರ್ದಾಕ ಒಯ್ಯಿ ಗುಡ್ದಂದ್ರೆ ಅರ್ಧ ಅದ್ಯಾಗ ಹಿಂಗೆ ಆಯ್ತಂದ್ರೆ. ಹೌದ್ರಿ? ಯಾರು ಡೈಲಿ ಹೋಗಬೇಕ್ರಿ ಕೆಲಸಕ್ಕೆ? ದಿನ ಹೋಗಬೇಕ್ರಿ. ದಿನ ದುಡಿಸಿವ ನಿರ್ವಹಣೆ ಇಲ್ರಿಲ್ಲ. 4 ದಿವಸ ಆತು ಮನ್ಯಾಗ ಕೂತಿದ್ದೇವ. ಬ್ಯಾಡ ಅನ್ನತ್ತಿರು. ಸಸ್ಯರು ಬ್ಯಾಡ ಅನ್ನತ್ತಿದ್ದು ಎಲ್ಲ ಬ್ಯಾಡ ಅನ್ನತ್ತಿರ್ತಾರೆ. ಹಂಗೆ ಎದ್ದು ಹಾದಿವ್ರಿ. 2 ದಿವಸ ಆದ್ರೆ ಏನ್ರ ಅದತ್ತ ತಂದು ಎದ್ದು ಹಾದಿವ್ ಕರೆ. ದೇವ್ರು ಹಿಂಗೆ ಮಾಡಿಟ್ರಿ. ಏನು ಮಾಡೋದು? ನಮಗೆ ಎಲ್ಲರಿಗಿನ ಚಿತ್ರ ಆಗಿತ್ತು ಸಾವದಿಂದ. ಏನು ಮಾಡ್ತಾರೆ?